ಅಬ್ದುಲ್ ಕಲಾಂ ಅವ್ರ ಬಗ್ಗೆ 3 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಮೊದಲನೇದು, ಎಪಿಜೆ ಅಬ್ದುಲ್ ಕಲಾಂ ಅವ್ರ ಪೂರ್ತಿ ಹೆಸರು ಬಂದು ಅವುಲ್ ಫಕೀರ್ ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ. ಇವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರಾಗಿದ್ರು ಕೂಡ ಭಗವದ್ಗೀತೆ ಓದ್ತಾ ಇದ್ರು, ಪ್ರತಿದಿನ ವೀಣೆ ಅಭ್ಯಾಸ ಮಾಡ್ತಾ ಇದ್ರು, ಭಕ್ತಿ ಸಂಗೀತ ಕೇಳ್ತಾ ಇದ್ರು. ಒಟ್ಟಾರೆ ಧರ್ಮಗಳ ಭೇದ ಇಲ್ಲದಿರ ಅವ್ರ ಸಂಪ್ರದಾಯದ ಜೊತೆನಲ್ಲಿ ಹಿಂದೂ ಸಂಪ್ರದಾಯದ ಬಗ್ಗೆನೂ ಸಹ ಚೆನ್ನಾಗಿ ತಿಳ್ಕೊಂಡಿದ್ರು. ಇನ್ನು ಸೆಕೆಂಡ್ ಫ್ಯಾಕ್ಟ್ ಏನಂದ್ರೆ, ಅಬ್ದುಲ್ ಕಲಾಂ ಅವರು ಚಿಕ್ಕ ವಯಸ್ಸಿನಲ್ಲಿ ನ್ಯೂಸ್ ಪೇಪರ್ ಮಾಡ್ತಾ ಇದ್ರು ಅಂತ ಹೇಳಿ ನಾವೆಲ್ಲ ಓದಿದೀವಲ್ವಾ. ಆದ್ರೆ ನಿಜಕ್ಕೂ ಅವ್ರ ಪೂರ್ವಜರು ತುಂಬಾ ಶ್ರೀಮಂತರಾಗಿರ್ತಾರೆ. ಆದ್ರೆ ಕಾಲಾಂತರದಲ್ಲಿ ಅವರು ಆಸ್ತಿ ಎಲ್ಲಾನು ಕಳ್ಕೊಂಡು ಕಲಾಂ ಅವ್ರ ಕಾಲದಷ್ಟೊತ್ತಿಗೆ ಬಡತನ ಬಂದಿರುತ್ತೆ ಅವ್ರಿಗೆ. ಸೊ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಕುಟುಂಬಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ ಅಬ್ದುಲ್ ಕಲಾಂ ಅವರು ನ್ಯೂಸ್ ಪೇಪರ್ ಮಾರಾಟ ಮಾಡ್ತಾ ಇದ್ರು. ಮತ್ತೆ ಮೂರನೇ ಫ್ಯಾಕ್ಟ್ ಏನಂದ್ರೆ, ಅಬ್ದುಲ್ ಕಲಾಂ ಅವ್ರ ಮರಣದ ಸಮಯದಲ್ಲಿ ಅವ್ರ ಹತ್ರ ಇದ್ದಂತ ಆಸ್ತಿ ಎಷ್ಟು ಗೊತ್ತಾ? 2500 ಪುಸ್ತಕಗಳು, ಒಂದು ವೀಣೆ, ಸಿಡಿ ಪ್ಲೇಯರು, ಲ್ಯಾಪ್ಟಾಪ್, ಕೈಗಡಿಯಾರ, 6 ಶರ್ಟ್ಗಳು, 4 ಪ್ಯಾಂಟ್ಗಳು, 3 ಸೂಟ್ಗಳು, ಮತ್ತೆ 1 ಜೊತೆ ಶೂಗಳು, ಹಾಗೇನೆ ಅವ್ರಿಗೆ ಸಿಕ್ಕಂತ ಪದವಿಗಳಿದ್ವು. ಅವರು ರಾಷ್ಟ್ರಪತಿ ಅವಧಿ ಮುಗ್ದಿದ್ದಾದ್ಮೇಲೆ ಅವ್ರು ಬರೆದಿರೋ ಪುಸ್ತಕಗಳಿಂದ ಬರ್ತಿದ್ದಂತ ರಾಯಲ್ಟಿ ಮತ್ತೆ ಸರ್ಕಾರದಿಂದ ಬರ್ತಿದ್ದಂತ ಪಿಂಚಣಿಯಿಂದ ಅವರು ಜೀವನ ನಡೆಸ್ತಿರ್ತಾರೆ. ಮತ್ತೆ ಅವ್ರಿಗೆ ಬರೋ ಸಂಬಳ ಎಲ್ಲಾನು ಕೂಡ ಜನಗಳಿಗೋಸ್ಕರ ಟ್ರಸ್ಟ್ಗೆ ದಾನ ಮಾಡಿರ್ತಾರೆ. ಅಂತ ಒಂದು ಸರಳವಾದ ಒಳ್ಳೆ ವ್ಯಕ್ತಿತ್ವ ಅಬ್ದುಲ್ ಕಲಾಂ ಅವ್ರದ್ದಾಗಿರುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ತಿಳ್ಕೋಬೇಕು ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.